ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ KR2 ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟಂತ ಮಹತ್ವಪೂರ್ಣ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಈ ಒಂದು PSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಹರಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಗೊಂದಲ ಇದೆ, ಅವೆಲ್ಲವನ್ನು ಕೂಡ ಗೊಂದಲವನ್ನ ಕ್ಲಿಯರ್ ಅನ್ನ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಯಾರೆಲ್ಲ ಅರ್ಹತೆಯನ್ನ ಹೊಂದಿದ್ದೀರಾ, ಹಾಗೆ ಈ ಒಂದು ಎಕ್ಸಾಮ್ ಅಲ್ಲಿ ಯಾವ ರೀತಿಯಂತ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಎಷ್ಟು ವಿಷಯಗಳನ್ನ ಒಳಗೊಂಡಿರುತ್ತೆ, ಎಷ್ಟು ಅಂಕಗಳಿಗೆ ಇರುತ್ತೆ, ಆ ಒಂದು ವಿಷಯವನ್ನ ಡಿಸ್ಕಷನ್ಸ್ ಅನ್ನ ಮಾಡ್ತೀನಿ. ಜೊತೆಗೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೆಫರೆನ್ಸ್ ಬುಕ್ಸ್ ಅನ್ನ ನಾವು ಫಾಲೋ ಮಾಡಬೇಕು, ಯಾವೆಲ್ಲ ಬುಕ್ಸ್ ಅನ್ನ ನಾವು ರೆಫರ್ ಮಾಡಿದ್ದಾದ್ರೆ ಸೊ ಉತ್ತಮ ಅಂಕಗಳನ್ನ ಗಳಿಸಬಹುದು, ಈ ನಿಟ್ಟಿನಲ್ಲಿ ಒಂದಿಷ್ಟು ಉತ್ತಮ ಪುಸ್ತಕಗಳ ಲಿಸ್ಟ್ ಅನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇವನ್ನು ಎಲ್ಲವನ್ನು ಕಂಪ್ಲೀಟ್ ಆಗಿ ನೀವು ಕವರ್ ಮಾಡಿದ್ದಾದ್ರೆ ಈ ಒಂದು ಬಾರಿ ಅಥವಾ ಈ ಬಾರಿ ಬರುವಂತ PSTR ಎಕ್ಸಾಮ್ ಅಲ್ಲಿ ಒಂದು ಹುದ್ದೆ ನಿಮ್ಮದಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನಿಮಗೆ ನಿರಂತರ ಮಾರ್ಗದರ್ಶನವನ್ನು ಕೊಡ್ತಾ ಹೋಗ್ತೀವಿ. ಕಂಪ್ಲೀಟ್ ಆಗಿ KR2 ಟೂಲ್ಸ್ ಕಡೆಯಿಂದ ಬರುವಂತಹ ಎಲ್ಲ ವಿಡಿಯೋಗಳನ್ನ ಗಮನಿಸ್ಕೊಂತ ಹೋಗಿ ಅಂತ ಹೇಳ್ತಾ, ಹಾಗೆ ಮುಂಬರುವಂತಹ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ KR2 ಟೂಲ್ಸ್ ಕಡೆಯಿಂದ ಈಗ ಆಲ್ರೆಡಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ತರಗತಿಗಳು ಪ್ರಾರಂಭವಾಗಿದೆ. ಅದು PSTR ಆಗಿರಲಿ, HSTR ಆಗಿರಲಿ, ಹಾಗೆ GPSTR ಆಗಿರಲಿ, ಇನ್ಕ್ಲೂಡಿಂಗ್ ನಿಮಗೆ TET ಆಗಿರಲಿ, ಈಗ ಆಲ್ರೆಡಿ TET ತರಗತಿಗಳು ಪ್ರಾರಂಭವಾಗಿದೆ. ಸೊ ಕೇವಲ 1499ರಿಗೆ ನಿಮಗೆ 1 ಇಯರ್ ಕೋರ್ಸ್ ಕೊಡ್ತಾ ಇದೀವಿ. ಸೊ ಇದು ಡಿಸೆಂಬರ್ 20ರವರೆಗೂ ಮಾತ್ರ ಈ ಒಂದು ಆಫರ್ ಇದೆ. ಸೊ ಇದೇ ಕೋರ್ಸ್ ಅನ್ನ ನಿಮ್ಗೆ ಏನಾದ್ರು ಕೂಡ ಡಿಸೆಂಬರ್ 20ರ ನಂತರ ತಗೊಂತೀರಿ ಅಂದ್ರೆ ಅದು 3000 ರೂಪಾಯಿ ಆಗುತ್ತೆ. ಹಾಗಾಗಿ ಯಾರಾದ್ರೂ ಕೂಡ ಆಸ್ಪರೆಂಟ್ಸ್ ಇದ್ರೆ ಅಂತಂದ್ರೆ, ಆಸಕ್ತರಿದ್ರೆ, ಸೊ ಅದು GPSTR ಆಗಿರಲಿ, HSTR ಆಗಿರಲಿ, PSTR ಆಗಿರಲಿ ಅಥವಾ TET ಆಗಿರಲಿ, ಯಾವುದಾದ್ರೂ ಒಂದು ಕೋರ್ಸ್ ನಿಮಗೆ 1499 ರೂಪಾಯಿ ಸಿಗುತ್ತೆ. ಅದು 1 ಇಯರ್ ವ್ಯಾಲಿಡಿಟಿ ಒಂದಿಗೆ. ಹಾಗೆ ಎಲ್ಲಾ ಕೋರ್ಸ್ಗಳು ಬೇಕು ಸರ್ ಅನ್ನೋದಾದ್ರೆ ಎಲ್ಲಾ ಕೋರ್ಸ್ಗಳು ಸೇರಿ ಕೇವಲ 3000 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ 4 ಕೋರ್ಸ್ಗಳು ಸೇರಿ ಕೇವಲ 3000 ರೂಪಾಯಿ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಓಕೆನಾ, ಇದು ಕೂಡ ನೀವು ಕಾಂಬೋ ಪ್ಯಾಕರ್ ಅಲ್ಲಿ ನೀವು ತಗೊಬಹುದು. ಸೊ ಇವುಗಳ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ಅನ್ನು ಸಂಪರ್ಕವನ್ನು ಮಾಡಬಹುದು, ಅಥವಾ ನೇರವಾಗಿ ಪ್ಲೇ ಸ್ಟೋರ್ ಹೋಗಿ KR2 ಟೂಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಕೂಡ ಪೇಮೆಂಟ್ ಮಾಡಿ ನೀವು ನೇರವಾಗಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ, ಹಾಗೆ ಮುಂಬರುವಂತಹ GPSTR ಆಗಿರಲಿ, PSTR ಆಗಿರಲಿ ಅಥವಾ HSTR ಸಂಬಂಧಪಟ್ಟಂತ 360 ಡಿಗ್ರಿಯಲ್ಲಿ ವಿಶ್ಲೇಷಣೆ ಮಾಡಿರುವಂತಹ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿ, ಸೊ ಎಲ್ಲವನ್ನು ಕೂಡ ಒಳಗೊಂಡಂತ ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ, ಅದಕ್ಕೆ ಆನ್ಸರ್ ಯಾವ್ದಿದೆ, ಅದು ಆ ಒಂದು ಆಪ್ಷನ್ಸ್ಗೆ ಉತ್ತರಗಳೇನು, ಎಲ್ಲಾ 4 ಆಯ್ಕೆಗಳನ್ನ ವಿಶ್ಲೇಷಣೆ ಮಾಡಿ ಬರೆದಿರುವಂತಹ ಅತ್ಯುತ್ತಮ ಪುಸ್ತಕಗಳು ನಿಮ್ಮ ಕೈ ಸೇರ್ತಾ ಇದೆ. ಸೊ ಮುಂಬರುವಂತಹ ಜನವರಿಯಲ್ಲಿ ಇವೆಲ್ಲ ಪುಸ್ತಕಗಳು ನಿಮಗೆ ಕೈ ಸೇರುತ್ತೆ. ಈ ಪುಸ್ತಕಗಳು ಬೇಕು ಅಂದ್ರೆ ನಿಮಗೆ 8888001500 ಈ ಒಂದು ನಂಬರ್ಗೆ ಸಂಪರ್ಕವನ್ನು ಮಾಡಿ, ಅಥವಾ ಹತ್ತಿರದ ಬುಕ್ ಸ್ಟಾಲ್ಗೆ ನೀವು ಸಂಪರ್ಕವನ್ನು ಮಾಡಿದ್ರೆ ಖಂಡಿತವಾಗಿ ಇವು ಉತ್ತಮವಾದಂತಹ ಪುಸ್ತಕಗಳು ನಿಮ್ಮ ಕೈ ಸೇರುತ್ತೆ, ಮತ್ತೆ ಎಲ್ಲಾ ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಅನಾಲಿಸಿಸ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ಆಲ್ರೆಡಿ ಇವುಗಳಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂತ ಡಿಸ್ಕಷನ್ಸ್ ಮಾಡಿದ್ದೇನೆ ಲಾಸ್ಟ್ 2 ವಿಡಿಯೋದಲ್ಲಿ. ವಯೋಮಿತಿ, ಆಯ್ಕೆ ವಿಧಾನ, ಏಜ್ ಲಿಮಿಟ್ ಏನು ಎಲ್ಲವೂ ಕೂಡ ಮಾಡಿದ್ದೇನೆ. ಸೊ ಯಾರಾದ್ರೂ ಕೂಡ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ಹಾಗೆ HSTR GPSTR ಸಂಬಂಧಪಟ್ಟಂತೆ ಯಾವೆಲ್ಲ ಐಚ್ಛಿಕ ವಿಷಯಗಳನ್ನು ಓದಬೇಕು ಅದು ಕೂಡ ನಿಮ್ಗೆ ಹೇಳಿದ್ದೇನೆ. ಸೊ ಈಗ ಪ್ರಮುಖವಾಗಿ ಒಂದು PST ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ 1 to 5th ಯಾರೆಲ್ಲ ಬೋಧನೆ ಮಾಡ್ತೀರಾ. ಸೊ ಮೊದಲಿಗೆ ಯಾರು ಅರ್ಹರು ಅನ್ನೋದಾದ್ರೆ ನೋಡಿ, ಇಲ್ಲಿ PUC ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ PUC ಅಂದ್ರೆ ನಾಟ್ ಓನ್ಲಿ ಆರ್ಟ್ಸ್, ಓಕೆನಾ, ಆರ್ಟ್ಸ್ ಸ್ಟೂಡೆಂಟ್ ಅಷ್ಟೇ ಅಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ಆರ್ಟ್ಸ್ ಆಗಿರ್ಲಿ ಅಥವಾ ಸೈನ್ಸ್ ಆಗಿರ್ಲಿ ಅಥವಾ ಕಾಮರ್ಸ್ ಸ್ಟೂಡೆಂಟ್ ಯಾವರೇ ಆಗಿರ್ಲಿ, ಈ ಒಂದು PUCಗೆ ಸಂಬಂಧಪಟ್ಟಂತೆ ಯಾರು ಮುಗಿಸಿರ್ತೀರಾ, PUCಯ ಜೊತೆಗೆ ಯಾರು D.Ed ಅನ್ನ ಕ್ಲಿಯರ್ ಮಾಡಿರ್ತೀರಾ, D.Ed ಅನ್ನ ಓದಿರ್ತೀರಾ, ಜೊತೆಗೆ ಪೇಪರ್ 1 ಅನ್ನ ಯಾರು ಕ್ಲಿಯರ್ ಮಾಡಿರ್ತೀರಾ ನೋಡಿ. ಸೊ PUC, D.Ed ಪ್ಲಸ್ ಪೇಪರ್ 1 ಅಲ್ಲಿ ಯಾರು ಎಲಿಜಿಬಲ್ ಆಗಿರ್ತಾರ ನೀವೆಲ್ಲರೂ ಕೂಡ PSTR ಎಕ್ಸಾಮ್ ಅನ್ನ ಅಥವಾ PST ಎಕ್ಸಾಮ್ ಅನ್ನ ಬರೆಯಬಹುದು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಪರೀಕ್ಷೆಯನ್ನು ನೀವು ಬರೆಯಬಹುದು. ಕ್ಲಿಯರ್ ಆಯ್ತಲ್ಲ. ಸೊ PUC ಪ್ಲಸ್ D.Ed ಪ್ಲಸ್ TET ಪೇಪರ್ 1. ಸೊ ಓನ್ಲಿ TET ನ ಅಥವಾ CTET ಆಗಲ್ವಾ, CTET ಲೂ ಆಗಿರುವಂತ ಪೇಪರ್ 1 ಅದು ಕೂಡ, ಯಾಕೆಂದ್ರೆ ಅದು ಕೂಡ ನಿಮಗೆ ಡೌಟ್ ಬರುತ್ತೆ. ಸೊ TET ಅಂದ್ರೆ KTET ಒಂದೇ ಅಲ್ಲ, ಅದು KRTET ಅಷ್ಟೇ ಅಲ್ಲ. ಸೊ ಇಲ್ಲಿ ನಿಮಗೆ CTET ಕೂಡ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂತ CTET ಲೂ ಕೂಡ ಎಲಿಜಿಬಲ್ ಆಗಿದ್ರೆ ಅಂದ್ರೆ ನೀವು ಈ ಒಂದು ಪೇಪರ್ 1 ಅಥವಾ PST ಎಕ್ಸಾಮ್ ಅನ್ನ ಬರೆಯೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಕ್ಲಿಯರ್ ಆಯ್ತಲ್ಲ. ಸೊ ಇದು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನು ಡೌಟ್ ಬೇಡ. ಸೊ ಇಲ್ಲಿ PUC, D.Ed, TET ಪೇಪರ್ 1 ಅಥವಾ CTET ಪೇಪರ್ 1 ಎಲಿಜಿಬಲ್ ಆಗಿರಬೇಕು. ಕ್ಲಿಯರ್. ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ನೋಡಿ, ಒಟ್ಟಾರೆಯಾಗಿ ನಿಮಗೆ 150 ಅಂಕಗಳಿಗೆ ಇರುತ್ತೆ. ಪೇಪರ್ 1 ಮಾತ್ರ ಇರುತ್ತೆ. ಸೊ ಇಲ್ಲಿ 150 ಅಂಕಗಳು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಸಂಬಂಧಪಟ್ಟಂತೆ ಏನು ಲೈಕ್ ಇಲ್ಲಿವರು ಕೂಡ ಕೇಳಿಲ್ಲ. ಸೊ 150 ಅಂಕಗಳಿಗೆ ಪೇಪರ್ 1 ಅನ್ನ ಕೇಳ್ತಾರೆ. ಓಕೆನಾ. ಸೊ ಇದ್ರಲ್ಲಿ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿರ್ತಾನೆ ಅಂದ್ರೆ ಪ್ರಮುಖವಾಗಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅಂದ್ರೆ ಸಾಮಾನ್ಯ ಜ್ಞಾನ GKಗೆ ಸಂಬಂಧಪಟ್ಟಂತೆ ಸೊ ಇದು 15 ಅಂಕಗಳನ್ನ ಒಳಗೊಂಡಿರುತ್ತೆ. ಇಲ್ಲಿ ನೆಗೆಟಿವ್ ಅಂಕಗಳು ಇರೋದಿಲ್ಲ.
ಸೊ ಇಲ್ಲಿ ಸಾಮಾನ್ಯ ಜ್ಞಾನ ಜಿಕೆಗೆ ಸಂಬಂಧಪಟ್ಟಂತ 15 ಪ್ರಶ್ನೆಗಳಿರುತ್ತೆ, 15 ಅಂಕಗಳು. ಹಾಗೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು, 25 ಅಂಕಗಳು. ಸಿಡಿಪಿಗೆ ಸಂಬಂಧಪಟ್ಟಂತ 25 ಪ್ರಶ್ನೆಗಳು, 25 ಅಂಕಗಳು. ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ 25, ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ 20, ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 20, ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ 20. ಒಟ್ಟಾರೆಯಾಗಿ 150 ಪ್ರಶ್ನೆಗಳು, 150 ಅಂಕಗಳನ್ನ ಒಳಗೊಂಡಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಟ್ಟಾರೆಯಾಗಿ ನಮ್ಗೆ ಎಷ್ಟು ವಿಷಯಗಳು ಬರ್ತವೆ? ಸುಮಾರು 7 ವಿಷಯಗಳು ಬರ್ತವೆ. ಓಕೆನಾ? 1 2 3 4 5 6 7 7. ಓಕೆನಾ? ಅತ್ಯಂತ ಪ್ರಮುಖವಾಗಿ 7 ವಿಷಯಗಳಿಂದ 150 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದು ಪೇಪರ್ 1 ಇರುತ್ತೆ. ಪೇಪರ್ 2 ಏನಿರುತ್ತಲ್ಲ, ಕೇವಲ ಒಂದು ಪೇಪರ್ ಮಾತ್ರ ಇರುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಇದು ಈ ಒಂದು ಎಕ್ಸಾಮ್ ಪ್ಯಾಟರ್ನ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ. ಅದನ್ನ ಬಿಟ್ರೆ ಯಾವೆಲ್ಲ ಪುಸ್ತಕಗಳನ್ನು ಓದ್ಬೇಕು ಸರ್ ಅನ್ನೋದನ್ನ ಇನ್ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಸಾಮಾನ್ಯ ಜ್ಞಾನ ಏನ್ ನಾವು ಜಿಕೆ ಅಂತ ಕರಿತೀವಲ್ಲ, ಇನ್ಕ್ಲೂಡಿಂಗ್ ಇಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಆಗಿರಲಿ, ಕರೆಂಟ್ ಇವೆಂಟ್ಸ್ ಆಗಿರಲಿ, ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಓಕೆನಾ? ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಜಿಕೆಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ವಿಜೇತ ಆಗಿರಲಿ, ಸ್ಪರ್ಧಾ ಚಾಣಕ್ಯ ಆಗಿರಲಿ, ಅಥವಾ ದಿನಪತ್ರಿಕೆಗೆ ಸಂಬಂಧಪಟ್ಟಂತೆ, ಅಥವಾ ಚಾಣಕ್ಯ ಕಣಜ ಆಗಿರಲಿ, ನೂತನ ಜಿಕೆ ಆಗಿರಲಿ, ಪರಂ ಆಗಿರಲಿ, ಇವೆಲ್ಲವೂ ಕೂಡ ಉತ್ತಮ ಪುಸ್ತಕಗಳೇ. ಸೊ ಇದಾದ್ರೂ ಒಂದನ್ನು ನೀವು ರೆಫರ್ ಮಾಡ್ಕೊಂತ ಹೋಗಿ. ಅಲ್ಲೆಲ್ಲವನ್ನು ಕೂಡ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅನ್ನು ಒಳಗೊಂಡಂತೆ ಕರೆಂಟ್ ಇವೆಂಟ್ಸ್ ಕೂಡ ಇರುತ್ತೆ. ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟಂತೆ ಎಕ್ಸಾಮ್ ಏನ್ ಕಾಲ್ಫಾರ್ಮ್ ಆಗುತ್ತೆ ಬಿಫೋರ್ 6 ಮಂತ್ ನೀವು ರೆಫರ್ ಮಾಡಿದ್ರೆ ಸೊ ಇದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಪ್ರಮುಖವಾಗಿರುತ್ತೆ, ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದರೊಂದಿಗೆ ಇದರಲ್ಲಿ ಯಾವ್ದಾದ್ರು ಒಂದು ಉತ್ತಮವಾಗಿರುವಂತದ್ದು ನೂತನ ಜಿಕೆ ತುಂಬಾ ಚೆನ್ನಾಗಿದೆ, ಅದು ಕೂಡ ರೆಫರ್ ಮಾಡ್ಕೊಬಹುದು. ಅಥವಾ ಸ್ಪರ್ಧಾ ವಿಜೇತನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ್ದಾದ್ರು ಒಂದನ್ನ ನೀವು ರೆಫರ್ ಮಾಡ್ಕೊಂತ ಹೋದ್ರೆ, ಅದರಲ್ಲಿ ಬರುವಂತ ಎಲ್ಲಾ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದು ಜಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಕ್ಲಿಯರ್ ಆಯ್ತಾ? ಜಿಕೆಯಿಂದ ಪ್ರಮುಖವಾಗಿ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇನ್ಕ್ಲೂಡಿಂಗ್ ಅಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂದ್ರೆ ಸೋಷಿಯಲ್ ಸೈನ್ಸ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ಸ್ ಇವೆಲ್ಲವನ್ನು ಒಳಗೊಂಡಂತೆ, ಮತ್ತೆ ಕರೆಂಟ್ ಇವೆಂಟ್ಸ್ CA ಒಳಗೊಂಡಂತೆ. ಓಕೆನಾ? ಈಗ CAಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ನಿಮಗೆ ಪ್ರತಿನಿತ್ಯ ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀನಿ. ಆ ದಿನದ ಕರೆಂಟ್ ಇವೆಂಟ್ಸ್ ಏನಿದೆ ಅವೆಲ್ಲವನ್ನು ಕೂಡ ಪ್ರಮುಖ 10 ಪ್ರಶ್ನೆಗಳನ್ನ ನಮ್ಮ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಿದ್ದೀನಿ. ಅದನ್ನ ನೀವು ಗಮನಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಲಿಂಕ್ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಮ್ಮ ಟೆಲಿಗ್ರಾಮ್ ಲಿಂಕ್, ಅಲ್ಲಿ ಜಾಯಿನ್ ಆಗಿ. ಸೊ ಇವುಗಳನ್ನ ಒಳಗೊಂಡಂತೆ ಪೇಡ್ ಕ್ಲಾಸ್ ಅಲ್ಲಿ ನಮಗೆ ಕಂಪ್ಲೀಟ್ ನಾನೇ ಹ್ಯಾಂಡಲ್ ಮಾಡ್ತಾ ಹೋಗ್ತೀನಿ. ಜಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅವುಗಳ ಮೇಲೆ, ಸೊ ಕರೆಂಟ್ ಇವೆಂಟ್ಸ್ ಅನ್ನು ಒಳಗೊಂಡಂತೆ ಜಿಕೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ MCQ ವೈಸ್ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪೇಡ್ ಸ್ಟೂಡೆಂಟ್ ಅಲ್ಲ ಅಂದ್ರೆ ಈ ಪುಸ್ತಕಗಳನ್ನ ಬೈ ಮಾಡ್ಕೊಂಡು ನೀವು ಓದ್ಕೊಬೇಕಾಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಶೈಕ್ಷಣಿಕ ಮನೋವಿಜ್ಞಾನ ತಮಗೆಲ್ಲ ಗೊತ್ತಿದೆ, ಅತ್ಯಂತ ಫೇವರೇಟ್ ಸಬ್ಜೆಕ್ಟ್ಸ್. ಓಕೆನಾ? ನಮ್ಮ ತರಗತಿಗಳನ್ನ ನೋಡಿದಾದ್ಮೇಲೆ ನಿಮ್ಗೆಲ್ಲರೂ ಕೂಡ ತುಂಬಾ ಈಸಿ ಆಗಿದೆ ಅಂತ ತಮ್ಮಿಂದ ಬಂದಂತ ಒಂದಿಷ್ಟು ಅನಿಸಿಕೆಗೆ. ಓಕೆನಾ? ಸೊ ಅನಿಸಿಕೆಗೆ ನಾನು ಯಾವತ್ತೂ ಕೂಡ ಸೊ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 25 ಅಂಕಗಳಿಗಿರುತ್ತೆ ಕಂಪ್ಲೀಟ್ಲಿ ಶೈಕ್ಷಣಿಕ ಮನೋವಿಜ್ಞಾನವನ್ನ. ಸೊ ಉತ್ತಮ ಪುಸ್ತಕಗಳು ಬೇಕು ಅನ್ನೋದ್ರೆ ಸೊ HV ವಾಮದೇವಪ್ಪ ಅವ್ರಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ ತೆಗೆದುಕೊಳ್ಬಹುದು, ಅಥವಾ KM ಸುರೇಶ್ ಸರ್ ಸಂಬಂಧಪಟ್ಟಂತೆ ನೀವು ಕನ್ನಡಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಬೈ ಮಾಡಬಹುದು. ಜೊತೆಗೆ ಪ್ರಥಮ ಮತ್ತು ದ್ವಿತೀಯ PUC ಸಂಬಂಧಪಟ್ಟ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕಗಳು ನಿಮಗೆ ಅದು ಲಭ್ಯ ಇದ್ರೆ ಅದನ್ನು ತೆಗೆದುಕೊಳ್ಳಿ, ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ನೀವು ಪೇಡ್ ಸ್ಟೂಡೆಂಟ್ ಅಲ್ಲ, ಈ ಪುಸ್ತಕಗಳನ್ನ ರೆಫರ್ ಮಾಡ್ಕೊಳ್ಳಿ. ಪೇಡ್ ಸ್ಟೂಡೆಂಟ್ ಆಗಿದ್ರೆ ನಾನು ಮಾಡುವಂತ ತರಗತಿಗಳು ಸಾಕಾಗುತ್ತೆ, ಯಾಕೆಂದ್ರೆ ಇವೆಲ್ಲವನ್ನು ಕೂಡ ರೆಫರ್ ಮಾಡಿ ನಿಮಗೆ ತರಗತಿಗಳನ್ನ ನಾನು ಮಾಡಿದ್ದೇನೆ. ಓಕೆ, ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಇದೆ. ಸರ್ ಇಂಗ್ಲಿಷ್ ಮೀಡಿಯಂ ಯಾವುದು ಸರ್ ಅಂತಂದ್ರೆ SK ಮಂಗಳ್ ಆಗಿರಲಿ ಅಥವಾ JC ಅಗರ್ವಾಲ್ ಆಗಿರಲಿ, ಇವು ಒಂದಿಷ್ಟು ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟಂತ ಸ್ಟೂಡೆಂಟ್ಸ್ಗೆ ಈ ಒಂದು ಬುಕ್ಸ್ಗಳನ್ನ ರೆಫರ್ ಮಾಡುವುದು, ಶೈಕ್ಷಣಿಕ ಮನೋವಿಜ್ಞಾನ. ಓಕೆ, ಕ್ಲಿಯರ್ ಆಯ್ತಲ್ಲ? ಇದು 25 ಅಂಕಗಳಿಗೆ. ಅದನ್ನ ಬಿಟ್ರೆ ಸಾಮಾನ್ಯ ಕನ್ನಡ ಇಲ್ಲಿ ಪ್ರಮುಖವಾಗಿ ಬರುವಂತದ್ದು 2 ಪುಸ್ತಕಗಳನ್ನ ನೋಡ್ತೀವಿ. ಒಂದು N ಗೋಪಾಲಕೃಷ್ಣ ಉಡುಪ, ಹಾಗೆ ಇತ್ತೀಚೆಗೆ ಬಂದಂತದ್ದು ಉತ್ತಮ ಪುಸ್ತಕ, ಎಲ್ಲವನ್ನು ಒಳಗೊಂಡಂತದ್ದು ತುಂಬಾ ಚೆನ್ನಾಗಿದೆ. ಸೊ ಸ್ಪರ್ಧಾ ಚೆಲುವ ಕನ್ನಡ ತುಂಬಾನೇ ಉತ್ತಮ ಪುಸ್ತಕ ಇದೆ. ಯಾರಾದ್ರೂ ಕೂಡ ತಗೊಂಡಿಲ್ಲ ಅಂದ್ರೆ ಕೂಡಲೇ ತೆಗೆದುಕೊಳ್ಳಿ. ತುಂಬಾನೇ ಚೆನ್ನಾಗಿರುವಂತ ಮಾಹಿತಿ, ಕಂಪ್ಲೀಟ್ ಗ್ರಾಮರ್ ಇರುತ್ತೆ. ಮತ್ತೆ ಅತ್ಯಂತ ಪ್ರಮುಖವಾಗಿ ಎಲ್ಲ ನಿಮ್ಗೆ ಏನೆಲ್ಲ ಲೈಕ್ ಕನ್ನಡಕ್ಕೆ ಸಂಬಂಧಪಟ್ಟಂತ ವ್ಯಾಕರಣ ಭಾಗ ಆಗಿರಲಿ, ಸಾಹಿತ್ಯ ಭಾಗ ಆಗಿರಲಿ, ಎಲ್ಲವನ್ನು ಕೂಡ ಒಳಗೊಂಡಂತ ಉತ್ತಮ ಪುಸ್ತಕ ಸ್ಪರ್ಧಾ ಚೆಲುವ ಕನ್ನಡ. ಎಲ್ಲ ಒಂದು ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಬುಕ್ ಸ್ಟಾಲ್ ಅಲ್ಲೂ ಕೂಡ ಇದು ಲಭ್ಯ ಇದೆ. ನೀವು ಅದನ್ನ ತೆಗೆದುಕೊಂಡ್ರೆ ತುಂಬಾ ಉತ್ತಮವಾಗಿದೆ, ನೀವು ರೆಫರ್ ಮಾಡ್ಕೊಬಹುದು. ಇತ್ತೀಚಿನ ಅನೇಕ ಎಕ್ಸಾಮ್ಗಳಲ್ಲಿ ನೇರವಂತ ಪ್ರಶ್ನೆಗಳು ಆ ಒಂದು ಬುಕ್ಸ್ ಇಂದ ಬಂದಿದೆ. ಸೊ ಅದನ್ನ ಬೈ ಮಾಡ್ಕೊಳ್ಳಿ, ಸಾಮಾನ್ಯ ಕನ್ನಡ. ಸೊ ನಿಮಗೆ ಇದನ್ನು ಒಳಗೊಂಡಂತೆ ನಾವು ಪೇಡ್ ಕ್ಲಾಸಸ್ ಅಲ್ಲಿ ಆಸ್ ಇಟ್ ಇಸ್ ನಾನೇ ಮಾಡಿದ್ದೇನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಚಾಪ್ಟರ್ ವೈಸ್ ಇರುತ್ತೆ, ಇವೆಲ್ಲವೂ ಕೂಡ ರೆಫರ್ ಮಾಡಿ ನಾನು ಅಲ್ಲಿ ಮಾಡಿದ್ದೇನೆ. ನೆಕ್ಸ್ಟ್ ಪ್ರಮುಖವಾಗಿ ಬರುವಂತದ್ದು ಒಂದಿಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ. ಸೊ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಪುಸ್ತಕ ಉತ್ತಮವಾಗಿದೆ ಅಂತಂದ್ರೆ ಇಲ್ಲಿ ಮೊದಲಿಗೆ ರನ್ನನ್ ಮಾರ್ಟಿನ್ ಅನ್ನು ತೆಗೆದುಕೊಳ್ಳಿ. ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ಸ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರನ್ನನ್ ಮಾರ್ಟಿನ್ ತುಂಬಾ ಉತ್ತಮ ಪುಸ್ತಕ, ಅದನ್ನು ನೀವು ರೆಫರ್ ಮಾಡ್ಕೊಬಹುದು. ಅದನ್ನು ಹೊರತುಪಡಿಸಿದ್ರೆ ಸರ್ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್, ನಾವು ಯಾವ್ದಾದ್ರು ಕೂಡ ಕನ್ನಡ ಅಂಡ್ ಇಂಗ್ಲಿಷ್ ಎರಡನ್ನೂ ಕೂಡ ಒಳಗೊಂಡಿರುವಂತದ್ದು ಯಾವ್ದನ್ನ ಇದೆಯಾ ಅನ್ನೋದಾದ್ರೆ ಅದು ಶಿವಕುಮಾರ್ ಮಾವಲ್ಲಿ ಅಂತ ಇದೆ, ಅದು ಕೂಡ ಉತ್ತಮ ಪುಸ್ತಕ. ಅದನ್ನು ಹೊರತುಪಡಿಸಿದ್ರೆ SS ಕೊಟಗಿ ಅಂತ ಇದೆ, ಅದು ಕೂಡ ಉತ್ತಮ ಪುಸ್ತಕ ಇದೆ. ಅದು ಕನ್ನಡ ಅಂಡ್ ಇಂಗ್ಲಿಷ್ 2 ವರ್ಷನ್ಸ್ ಕೂಡ ನಿಮಗೆ ಒಂದೇ ಬುಕ್ ಅಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ, ಅದನ್ನ ನೀವು ಫಾಲೋ ಮಾಡ್ಕೊಬಹುದು. ಸೊ ಇಲ್ಲ ಇದನ್ನ ಬಿಟ್ಟರೆ ರನ್ನನ್ ಮಾರ್ಟಿನ್ ಬಿಟ್ಟರೆ ಮತ್ತೊಂದು ಯಾವ್ದಾರ ಇದೆಯಾ ಅನ್ನೋದಂದ್ರೆ ಇಂಗ್ಲಿಷ್ ಎಲ್ಲಿ ಇನ್ನಾಗುತ್ತೆ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ, ಅಥವಾ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಕೋರ್ಸ್ ಅಂತ ಒಂದು ಬರುತ್ತೆ. ಇಂಪ್ರೂವ್ಮೆಂಟ್ ಕೋರ್ಸ್ ಬೈ ಪ್ರೊಫೆಸರ್ RS ಮತ್ತೆ
ಏನು ದೀಪಕ್ ಪ್ರಿಯಾ ದಿಲ್ವಾಲಿ ಅಂತ ಅಥವಾ ಏನು ದಿಲಾನ್ ಅಂತ. ಸೊ ಇವ್ರದ್ದು ತುಂಬಾನೇ ಚೆನ್ನಾಗಿದೆ. ಈ ಒಂದು ಬುಕ್ಸ್ ಅನ್ನು ಕೂಡ ನೀವು ರೆಫರ್ ಅನ್ನ ಮಾಡ್ಕೊಬಹುದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ. ಓಕೆನಾ, ಯಾವುದು ಸಾಮಾನ್ಯ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ. ಅದನ್ನು ಹೊರತುಪಡಿಸಿದ್ರೆ ಒಂದಿಷ್ಟು ಕಂಪ್ಯೂಟರ್ಗೆ ಯಾವುದು ಕೂಡ ಮೀನ್ಸ್ ಉತ್ತಮ ಪುಸ್ತಕ ಇದೆ ಅನ್ನೋದಂದ್ರೆ ಪ್ರಮುಖವಾಗಿ ನಾವು 2 ಪುಸ್ತಕಗಳನ್ನ ನೋಡ್ತೀವಿ ನಾವು. ಸೊ ಅದು ಮೊದಲಿಗೆ ಒಂದು ಗುರುರಾಜ್ MB ಬುಲ್ಬುಲೆ, ಅದನ್ನು ಬಿಟ್ಟರೆ ನಿಮಗೆ ಶಿವಕುಮಾರ್ ಬಾಗೇವಾಡಿ ಇಬ್ಬರದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನ ನೀವು ತೆಗೆದುಕೊಂಡು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನೀವು ಸ್ಟಡಿಯನ್ನ ಮಾಡಬಹುದು. ಸೊ ಇವುಗಳನ್ನ ಒಳಗೊಂಡಂತೆ ನಾವೇನ್ ಮಾಡ್ತಾ ಹೋಗ್ತೀವಿ, ಪೇಯ್ಡ್ ಕ್ಲಾಸ್ ಅಲ್ಲಿ ಇವೆರಡನ್ನು ಕೂಡ ರೆಫರ್ ಮಾಡಿ ತರಗತಿಗಳನ್ನ ಕೊಟ್ಟಿದ್ದೇವೆ. ಓಕೆನಾ, ಸೊ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಬುಕ್ಗಳಾಗಿದೆ. ಹಾಗೆ ಮುಂದೆ ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ. ಸೊ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಬುಕ್ಸ್ ಅನ್ನ ನಾವು ರೆಫರ್ ಮಾಡುವ ಅಂದ್ರೆ ಇಲ್ಲಿ ಮೊದಲಿಗೆ ನೀವು 6ರಿಂದ 12ನೇ ತರಗತಿಯವರೆಗೆ ಕಂಪ್ಲೀಟ್ ನಮ್ದು CBSE ಆಗಿರಲಿ ಅಥವಾ NCERT ಬುಕ್ಸ್ ಆಗಿರಲಿ ಇವುಗಳನ್ನ ಮೊದಲು ನೀವು ರೆಫರ್ ಅನ್ನ ಮಾಡ್ಕೊಳ್ಳಿ. ಅದರ ಜೊತೆಗೆ RD ಶರ್ಮಾ ಮತ್ತೆ RS ಅಗರ್ವಾಲ್ ಇಬ್ಬರದು ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ನೀವು ಅದನ್ನ ರೆಫರ್ ಅನ್ನ ಮಾಡ್ಕೊಬಹುದು. ಸೊ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದಂತೆ 6ರಿಂದ 12ನೇ ತರಗತಿವರೆಗೆ ಇರುವಂತಹ ಪುಸ್ತಕಗಳನ್ನ ರೆಫರ್ ಮಾಡ್ಕೊಬಹುದು. ಇಲ್ಲ ಅದನ್ನು ಹೊರತುಪಡಿಸಿ ಯಾವ್ದನ್ನ ಬೇಕು ಅಂದ್ರೆ ಸಹನ್ ಹಾಗೆ ಲಾಳ ಸಂಖ್ಯೆ ಅಂತ ಕನ್ನಡ ಮಾಧ್ಯಮ ಪುಸ್ತಕಗಳು ಸಿಗ್ತವೆ. ಅದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ನೀವು ರೆಫರ್ ಅನ್ನ ಮಾಡ್ಕೊಬಹುದಾಗಿದೆ ಗಣಿತಕ್ಕೆ ಸಂಬಂಧಪಟ್ಟಂತೆ. ಓಕೆನಾ, ಹಾಗೆ ನೆಕ್ಸ್ಟ್ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದು ಕೂಡ ಸೇಮ್ 6ರಿಂದ 12ನೇ ತರಗತಿವರೆಗೆ ವಿಜ್ಞಾನ ಪಠ್ಯ ಪುಸ್ತಕಗಳು ಏನ್ ಬರ್ತವೆ ಮತ್ತೆ ಅಭ್ಯಾಸ ಪುಸ್ತಕಗಳು ವರ್ಕ್ ಬುಕ್ ಅಂತ ಏನ್ ಕರಿತೀವಿ. ಸೊ ಇತ್ತೀಚೆಗೆ LBA ಅಂತ ಬರ್ತಾ ಇದೆ, ಅವೆಲ್ಲವನ್ನು ಕೂಡ ನೀವು ರೆಫರ್ ಮಾಡಿದ್ದೆ ಅಂದ್ರೆ ಉತ್ತಮವಾದ ಒಂದು ಸೋರ್ಸ್ ಆಗುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ. ಅದನ್ನು ಬಿಟ್ಟರೆ ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ PCMB ಟ್ಯೂಟೋರ್ ಅಂತ ಬರುತ್ತೆ, ಅದು ಸೆಕೆಂಡ್ PUC ಸಂಬಂಧಪಟ್ಟಂತೆ ಬರುತ್ತೆ. ಬಯಾಲಜಿ ಅದನ್ನು ಕೂಡ ರೆಫರ್ ಮಾಡ್ಕೊಬಹುದು. ಮತ್ತೆ 4G ಸೈನ್ಸ್ ಅತ್ಯುತ್ತಮ ಪುಸ್ತಕ. ಸೊ ಅದು ಕೂಡ ನೀವು ಆ ಪುಸ್ತಕಗಳನ್ನ ತೆಗೆದುಕೊಂಡ್ರೆ ಕಂಪ್ಲೀಟ್ಲಿ ಕನ್ನಡ ವರ್ಷನ್ಸ್ ಇರುತ್ತೆ. ಎಲ್ಲವನ್ನು ಒಳಗೊಂಡಂತೆ ಇತ್ತೀಚಿನ ಅನೇಕ ಪ್ರಶ್ನೆಗಳು 4G ಸೈನ್ಸ್ ಬುಕ್ ಇಂದ ಬರ್ತಾ ಇದೆ. ಸೊ ಅದನ್ನು ಕೂಡ ನೀವು 4G ಸೈನ್ಸ್ ಆ ಒಂದು ಬುಕ್ಸ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು. ಸೊ ರವಿ ಸರ್ ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದನ್ನ ಬಿಟ್ಟರೆ KVS PGT ಸಂಬಂಧಪಟ್ಟಂತ ಒಂದು ಫಿಸಿಕ್ಸ್ ಸಂಬಂಧಪಟ್ಟದ್ದು ಅದು ಕೂಡ ನೀವು ರೆಫರ್ ಅನ್ನ ಮಾಡ್ಕೊಬಹುದು. ಅದನ್ನು ಹೊರತುಪಡಿಸಿದ್ರೆ ನವಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ ಅದು ಕೂಡ ನಿಮಗೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಉತ್ತಮ ಪುಸ್ತಕ. ಆ ಒಂದು ಪುಸ್ತಕವನ್ನು ಕೂಡ ನೀವು ರೆಫರ್ ಅನ್ನ ಮಾಡ್ಕೊಬಹುದು. ಅದನ್ನು ಹೊರತುಪಡಿಸಿದ್ರೆ KM ಮುಲ್ಲಾ ಇದು ಕೂಡ ಉತ್ತಮ ಪುಸ್ತಕ ಇದೆ. ಸೊ ಇದನ್ನು ಕೂಡ ನೀವು ರೆಫರ್ ಅನ್ನ ಮಾಡ್ಕೊಬಹುದು. ಸೊ ಈ ರೀತಿಯಾಗಿ ನಿಮ್ಗೆ ಒಂದಿಷ್ಟು ಏನೆಲ್ಲ ಬುಕ್ಸ್ ಅಲ್ಲಿ ಹೇಳಿದ್ರೆ ಇವೆಲ್ಲವನ್ನು ಕೂಡ ರೆಫರ್ ಮಾಡಿ ನಾವೇನ್ ಮಾಡಿರ್ತೀವಿ, ಒಂದಿಷ್ಟು ಪೇಯ್ಡ್ ಕ್ಲಾಸಸ್ ಅನ್ನ ಕೊಟ್ಟಿರ್ತೀವಿ. ಸೊ ಯಾರೆಲ್ಲ ಪೇಯ್ಡ್ ಕ್ಲಾಸ್ ಅಲ್ಲ ಅಥವಾ ನಾವು ಸ್ವತಃ ಸ್ಟಡಿಯನ್ನ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅವರೆಲ್ಲರೂ ಕೂಡ ಇವುಗಳ ಪುಸ್ತಕಗಳನ್ನ ತೆಗೆದುಕೊಂಡು ಒಂದಿಷ್ಟು ಸ್ಟಡಿಯನ್ನ ನೀವು ಮಾಡಬಹುದು. ಓಕೆನಾ, ಸೊ ಇದು ಗಣಿತ ಆಗಿರಲಿ ವಿಜ್ಞಾನ ಆಗಿರಲಿ ಇವನ್ ನಿಮ್ಗೆ 7 ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಏನೆಲ್ಲ ಹೇಳಿದೆ ಸೊ ಇವೆಲ್ಲ ಉತ್ತಮ ಪುಸ್ತಕಗಳಾಗಿರ್ತವೆ. ಸೊ ನೀವು ಏನಾದರೂ ಕೂಡ ಒಂದಿಷ್ಟು ಬುಕ್ ಸ್ಟಾಲ್ ಹೋದಾಗ ಈ ಪುಸ್ತಕಗಳನ್ನ ನೀವು ಬೈ ಮಾಡ್ಕೊಬಹುದು. ಸೊ ಇದು ಮೊದಲೇ ನಾನು ಹೇಳಿದಂತೆ ಎಲ್ಲವನ್ನು ಕೂಡ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಕು ಅನ್ನೋದಾದ್ರೆ ಅದು PST ಆಗಿರಲಿ ಅಥವಾ GPST ಆಗಿರಲಿ ಅಥವಾ HST ಆಗಿರಲಿ ಸೊ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ಕೊಟ್ಟಿರುವಂತಹ ಪುಸ್ತಕಗಳು ಏನಿದಾವೆ ನಿಮಗೆ ಮೊದಲೇ ಹೇಳಿದಂತೆ ಸೊ ಆ ಪುಸ್ತಕಗಳನ್ನ ಬೈ ಮಾಡ್ಕೊಂಡ್ವಿ ಅಂದ್ರೆ ಒಂದೇ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ 360 ಡಿಗ್ರಿ ವಿಶ್ಲೇಷಣೆ ಇರುತ್ತೆ. ಆ ಕ್ವಶನ್ಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ವಿವರಣೆ ಕೂಡ ಇರುತ್ತೆ, ಅದನ್ನು ನೀವು ಬೈ ಮಾಡ್ಕೊಬಹುದು ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮಗೆ PST ಸಂಬಂಧಪಟ್ಟಂತ ಏನೆಲ್ಲ ಒಂದು ನೇಮಕಾತಿಗೆ ಇರುವಂತಹ ಒಂದಿಷ್ಟು ಅರ್ಹತೆ ಏನು, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸೊ ಇಂಪಾರ್ಟೆಂಟ್ ಪುಸ್ತಕಗಳೇನು ಇವೆಲ್ಲವೂ ಕೂಡ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಇತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.